ಹಾಯ್ ಹಲೋ ನಮಸ್ಕಾರ. ವೆಲ್ಕಮ್ ಟು ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ ಆಲ್ ಇನ್ ಒನ್. ಸೆಕೆಂಡ್ ಪೇಜ್ನಲ್ಲಿ ಓದುತ್ತಿರುವಂಥ ಕಂಪ್ಯೂಟರ್ ಸೈನ್ಸ್ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ಕನ್ವರ್ಷನ್ ಫ್ರಮ್ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್ನ ಸಂಪೂರ್ಣವಾಗಿ ವಿವರವಾಗಿ ಇನ್ ಡೀಟೇಲ್ ಆಗಿ ನಿಮ್ಮ ನೆಚ್ಚಿನ ಇನ್ ಡೀಟೇಲ್ ಯೂಟ್ಯೂಬ್ ಚಾನಲ್ನಲ್ಲಿ ಈಗ ನೋಡೋಣ. ಸೊ ಒಂದು ಸ್ಯಾಂಪಲ್ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ತೊಗೊಂಡಿದ್ದೀವಿ ಇಲ್ಲಿ. ಸೊ ಕ್ಯಾಪಿಟಲ್ ಎ ಸ್ಟಾರ್ ಓಪನ್ ಬ್ರ್ಯಾಕೆಟ್ ಕ್ಯಾಪಿಟಲ್ ಬಿ ಪ್ಲಸ್ ಸಿ ಕ್ಲೋಸ್ ಬ್ರ್ಯಾಕೆಟ್ ಸ್ಲ್ಯಾಶ್ ಕ್ಯಾಪಿಟಲ್ ಡಿ. ಸೊ ಇದು ಒಂದು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ತೀವಿ. ಏನಕ್ಕೆ ನಾವು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಹೇಳ್ತೀವಿ ಅಂತಂದರೆ, ಸೊ ನೋಡಿ, ಬಿಗಿನಿಂಗಲ್ಲಿ ಮತ್ತು ಲಾಸ್ಟಲ್ಲಿ ಆಪರೆಂಟ್ಸ್ ಇರುತ್ತೆ. ಸೊ ಇನ್ ಬಿಟ್ವೀನು ನಮಗಿಲ್ಲಿ ಆಪರೇಟರ್ಸ್ ಬಂದಿದೆ. ಸೊ ಮತ್ತೆ ಈ ವಿತಿನ್ ಬ್ರ್ಯಾಕೆಟಲ್ಲಿ ಇರೋದು ನೋಡಿದ್ರು ಕೂಡ, ಸೊ ಬಿ ಮತ್ತು ಸಿ ಅನ್ನೋದು ಆಪರೆಂಟ್ಸ್ ಆದರೆ ಪ್ಲಸ್ ಅನ್ನೋದು ಆಪರೇಟರ್ ಆಗುತ್ತೆ. ಸೊ ಹೀಗೆ ನಾವು ಇದನ್ನು ಇನ್ಫಿಕ್ಸ್ ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದು. ಸೊ ಈ ಕೊಟ್ಟಿರುವಂಥ ಇನ್ಫಿಕ್ಸ್ ಎಕ್ಸ್ಪ್ರೆಷನ್ನ ನಾವು ಪೋಸ್ಟ್ ಫಿಕ್ಸ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಅದಕ್ಕಿಂತ ಮುಂಚೆ ಇಲ್ಲಿ ಲಿಸ್ಟ್ ಔಟ್ ಮಾಡೋಣ. ಆಪರೆಂಟ್ಸ್ ಅಂದರೆ ಯಾವುದೇ ಅದು. ಸೊ ಕ್ಯಾಪಿಟಲ್ ಎ, ಕ್ಯಾಪಿಟಲ್ ಬಿ, ಕ್ಯಾಪಿಟಲ್ ಸಿ, ಕ್ಯಾಪಿಟಲ್ ಡಿ, ಇವು ನಾಲ್ಕು ಕೂಡ ಆಪರೆಂಟ್ಸ್ ಅಂತ ತೊಗೋತೀವಿ. ಸೊ ಆಪರೇಟರ್ಸ್ ಯಾವುದಪ್ಪ ಅಂತ ಹೇಳಿದ್ರೆ, ಸ್ಟಾರ್ ಸಿಂಬಲ್ಲು, ಓಪನ್ ಬ್ರ್ಯಾಕೆಟ್ ಪ್ಲಸ್ ಕ್ಲೋಸ್ ಬ್ರ್ಯಾಕೆಟ್ ಆ್ಯಂಡ್ ಸ್ಲ್ಯಾಶ್. ಸೊ ಇದನ್ನು ನಾವೀಗ ಕನ್ವರ್ಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ನಾವಿಲ್ಲಿ ಒಂದು ಟೇಬಲನ್ನು ಡ್ರಾ ಮಾಡ್ಕೋಬೇಕಾಗತ್ತೆ. ಸೊ ಸಿಂಬಲ್ ಅನ್ನೋ ಒಂದು ಕಾಲಮ್, ಸ್ಟ್ಯಾಕ್ ಸೆಕೆಂಡ್ ಕಾಲಮ್ ಆ್ಯಂಡ್ ಥರ್ಡ್ ಕಾಲಮ್ ಈಸ್ ಪೋಸ್ಟ್ ಫಿಕ್ಸ್. ಸೊ ಇಲ್ಲಿ ನಮಗೆ ಸಿಂಬಲ್ಸಲ್ಲಿ ಪ್ರತಿಯೊಂದು ಕ್ಯಾರೆಕ್ಟರ್ನು ಕೂಡ ನಾವು ಇಲ್ಲಿ ಬರೀತಾ ಹೋಗ್ತೀವಿ. ಸೊ ಅದಾದ ನಂತರ ಆಪರೆಂಟ್ಸ್ಗಳು ಏನಾಗುತ್ತೆ ಮತ್ತು ಆಪರೇಟರ್ಸ್ಗಳು ಏನಾಗುತ್ತೆ ಅನ್ನೋದನ್ನು ನಾವು ಸ್ಟ್ಯಾಕ್ ಮತ್ತು ಪೋಸ್ಟ್ ಫಿಕ್ಸಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಒಂದು ಇಂಪಾರ್ಟೆಂಟ್ ಥಿಂಗ್ ಏನು ನೆನಪಿಡಬೇಕಂತಂದರೆ, ಸೊ ಆಪರೇಟರ್ಸ್ಗಳು ಯಾವುದೆಲ್ಲ ಇದೆ, ಕ್ಯಾಪಿಟಲ್ ಎ ಬಿ ಸಿ ಡಿ ಅನ್ನೋವು ಸೊ ಯಾವುದೇ ಕಾರಣಕ್ಕೂ ಸ್ಟ್ಯಾಕ್ನಲ್ಲಿ ಪುಷ್ ಆಗೋದಿಲ್ಲ. ಸೊ ಉಳಿದಂಥ ಆಪರೇಟರ್ಸ್ಗಳು ಯಾವುದೆಲ್ಲ ಇದ್ದಾವೆ ಅದೆಲ್ಲವೂ ಕೂಡ ಸ್ಟ್ಯಾಕ್ಗೆ ನಾವು ಪುಷ್ ಮಾಡ್ತಾ ಹೋಗ್ತೀವಿ. ಸೊ ಡಿಪೆಂಡಿಂಗ್ ಆನ್ ಕೆಲವು ಕಂಡೀಷನ್ಸ್ ಆಧಾರದ ಮೇಲೆ ಕೆಲವೊಂದು ಪಾಪನ್ನು ಮಾಡಬೇಕಾಗತ್ತೆ. ಸೊ ಅದನ್ನು ನಾವು ನೆಕ್ಸ್ಟ್ ಇದರಲ್ಲಿ ನೋಡ್ತಾ ಹೋಗೋಣ. ಸೊ ಒಂದು ಸ್ಯಾಂಪಲ್ ಆಗಿ ನಾವಿಲ್ಲಿ ಸ್ಟ್ಯಾಕನ್ನು ಬರ್ಕೊಂಡಿದ್ದೀನಿ. ಸೊ ಈ ಸ್ಟ್ಯಾಕ್ನಲ್ಲಿ ನಾವು 1 by 1 ಎಲಿಮೆಂಟನ್ನು ಪುಷ್ ಮಾಡ್ತಾ ಹೋದರೆ ಏನಾಗುತ್ತೆ ಮತ್ತು ಪೋಸ್ಟ್ ಫಿಕ್ಸ್ ಅನ್ನೋ ವೇರಿಯಬಲಲ್ಲಿ ಕೊನೆಗೆ ಏನು ಬರುತ್ತೆ ಅನ್ನೋದನ್ನು ಈ ಒಂದು ವೀಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿತಾ ಹೋಗೋಣ. ಸೊ ಮೊದಲನೇದಾಗಿ, ಸೊ ಫಸ್ಟ್ ಸಿಂಬಲ್ ಯಾವುದಪ್ಪ ಅಂತಂದರೆ ಇನ್ಫಿಕ್ಸಲ್ಲಿ ಕ್ಯಾಪಿಟಲ್ ಎ. ಈ ಕ್ಯಾಪಿಟಲ್ ಎನ ನಾನು ಇಲ್ಲಿ ಸಿಂಬಲ್ ಕಾಲಮಲ್ಲಿ ಫಸ್ಟ್ ಎಂಟ್ರಿ ಮಾಡ್ತಾ ಹೋಗ್ತೀನಿ. ಸೊ ಕ್ಯಾಪಿಟಲ್ ಎ. ಸೊ ಕ್ಯಾಪಿಟಲ್ ಎ ಅನ್ನೋದು ಇಟ್ ಇಸ್ ಆಪರೆಂಡ್ ಆಗಿರೋದ್ರಿಂದ ನಾವು ಸ್ಟ್ಯಾಕ್ಗೆ ಪುಷ್ ಮಾಡೋದಕ್ಕೆ ಬರೋದಿಲ್ಲ. ಅದಾದ ನಂತರ ನಾವು ಈಗ ಆಪರೆಂಡ್ ಎನ ಪೋಸ್ಟ್ ಫಿಕ್ಸ್ ಅನ್ನೋ ವೇರಿಯಬಲ್ಗೆ ಅಪೆಂಡ್ ಮಾಡ್ತಾ ಹೋಗ್ತೀನಿ. ಸೊ ಇಲ್ಲಿ ಸಪ್ರೇಟಾಗಿ ಬೇಕಾದರೂ ಸೊ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಪೋಸ್ಟ್ ಫಿಕ್ಸ್ ವೇರಿಯಬಲ್ಲಿ ಎ ಅನ್ನೋದನ್ನು ಅಪೆಂಡ್ ಮಾಡಿರೋದನ್ನು ಬರಿಬಹುದು. ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದಪ್ಪ ಇದೆ ಅಂತಂದರೆ ಸ್ಟಾರ್ ಸಿಂಬಲ್ ಇದೆ. ಸೊ ಸ್ಟಾರ್ ಸಿಂಬಲನ್ನು ನಾವು ಸಿಂಬಲ್ ಕಾಲಮಲ್ಲಿ ಎಂಟ್ರಿ ಮಾಡ್ತಾ ಹೋಗ್ತೀವಿ. ಸೊ ಎಂಟ್ರಿ ಮಾಡಿದ್ಮೇಲೆ ಈ ಸ್ಟಾರ್ ಸಿಂಬಲ್ಲು ಆಪರೇಟರ್ಸ್ ಆಗಿರೋದ್ರಿಂದ ಸೊ ಸ್ಟ್ಯಾಕಿಗೆ ಪುಷ್ ಮಾಡ್ತಾ ಹೋಗ್ತೀವಿ. ಸೊ ಇಲ್ಲಿಗೆ ಸ್ಟ್ಯಾಕಿಗೆ ಪುಷ್ ಮಾಡಿದ್ದಾಯಿತು. ಪುಷ್ ಮಾಡಿದ ನಂತರ ಸೊ ನಮಗೆ ಪೋಸ್ಟ್ ಫಿಕ್ಸಲ್ಲಿ ಯಾವುದೇ ಚೇಂಜಸ್ ಆಗೋದಿಲ್ಲ. ಸೊ ನೆಕ್ಸ್ಟ್ ಕ್ಯಾರೆಕ್ಟರ್ ಯಾವುದಪ್ಪ ಅಂದರೆ ಓಪನ್ ಬ್ರ್ಯಾಕೆಟ್. ಸೊ ಓಪನ್ ಬ್ರ್ಯಾಕೆಟ್ ಸಿಂಬಲನ್ನು ಇಲ್ಲಿ ಬರೀತೀವಿ. ಸೊ ಇದು ಕೂಡ ಆಪ್ರೇಟ್ ಆಗಿರೋದ್ರಿಂದ ಸ್ಟ್ಯಾಕಿಗೆ ಪುಷ್ ಮಾಡ್ತೀವಿ. ಸೊ ಈ ಫಸ್ಟ್ ಎಲಿಮೆಂಟ್ ಯಾವುದಪ್ಪ ಅಂತಂದರೆ, ಫಸ್ಟ್ ಇನ್ ಯಾವುದಪ್ಪ ಅಂದರೆ ಸ್ಟಾರ್. ಸೊ ಅದಾದ ನಂತರ ನೆಕ್ಸ್ಟ್ ಬಂದಿರೋದೆ ಓಪನ್ ಬ್ರ್ಯಾಕೆಟ್. ಸೊ ಈಗ ಸ್ಟ್ಯಾಕ್ನಲ್ಲಿ ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದಪ್ಪ ಅಂತ ಹೇಳಿದ್ರೆ, ಸೊ ದಟ್ ಈಸ್ ಫಸ್ಟು ಸ್ಟಾರ್ ಇದ್ದಿತ್ತು, ಅದಾದ ನಂತರ ಓಪನ್ ಬ್ರ್ಯಾಕೆಟ್ ಬಂದಿದೆ. ಸೊ ನೆಕ್ಸ್ಟು ಪೋಸ್ಟ್ ಫಿಕ್ಸಲ್ಲಿ ಏನಾದರೂ ಬದಲಾವಣೆ ಆಯಿತಾ ಅಂತಂದರೆ ಯಾವುದೂ ಆಗಿರೋದಿಲ್ಲ. ಸೊ ಹಾಗಾಗಿ ಪೋಸ್ಟ್ ಫಿಕ್ಸಲ್ಲಿ ಕ್ಯಾಪಿಟಲ್ ಎ ಹಾಗೇ ಇರುತ್ತೆ. ಸೊ ನೆಕ್ಸ್ಟ್ ಯಾವುದಪ್ಪ ಇದೆ ಅಂದರೆ ಕ್ಯಾಪಿಟಲ್ ಬಿ. ಸೊ ಕ್ಯಾಪಿಟಲ್ ಬಿನ ನಾವು ಸಿಂಬಲ್ ಕಾಲಮಲ್ಲಿ ಬರ್ಕೋತೀನಿ. ಬಟ್ ಇದು ಆಪರೆಂಡ್ ಆಗಿರೋದ್ರಿಂದ ಸ್ಟ್ಯಾಕಿಗೆ ಪುಷ್ ಆಗೋದಿಲ್ಲ. ಸೊ ಆಲ್ರೆಡಿ ಇದ್ದಂಥ ಸ್ಟಾರ್ ಮತ್ತು ಓಪನ್ ಬ್ರ್ಯಾಕೆಟನ್ನು ಬರಿಬೇಕಾಗುತ್ತೆ. ಸೊ ಈಗ ಬಿ ಅನ್ನೋದು ಆಪರೆಂಡ್ ಆಗಿರೋದ್ರಿಂದ ಸೊ ನಾವು ಇದನ್ನು ಪೋಸ್ಟ್ ಫಿಕ್ಸಿಗೆ ಅಪೆಂಡ್ ಮಾಡ್ತೀವಿ. ಅಪೆಂಡ್ ಅಂತಂದರೆ ಸೊ ಲಾಸ್ಟಲ್ಲಿ ನಾವು ಇದನ್ನು ಆ್ಯಡ್ ಮಾಡ್ತಾ ಹೋಗ್ತೀವಿ. ಸೊ ಪೋಸ್ಟ್ ಫಿಕ್ಸ್ ವೇರಿಯಬಲ್ಗೆ ನಿಮಗೆ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ಗೆ ಇಲ್ಲಿ ಆ್ಯಡ್ ಮಾಡ್ತಾ ಹೋಗ್ಬೋದು. ಸೊ ನೆಕ್ಸ್ಟ್ ಸಿಂಬಲ್ ಯಾವುದಪ್ಪ ಅಂತ ಹೇಳಿದ್ರೆ ಪ್ಲಸ್ ಸಿಂಬಲ್ ಇದೆ. ಸೊ ಪ್ಲಸ್ ಅನ್ನೋದು ಸಿಂಬಲಲ್ಲಿ ನಾವು ಇಲ್ಲಿ ಕಾಲಮಲ್ಲಿ ಬರಿತೀವಿ. ಬಟ್ ಪ್ಲಸ್ ಅನ್ನೋದು ಆಪ್ರೇಟರ್ ಆಗಿರೋದ್ರಿಂದ ನಾವು ಇದನ್ನು ಸ್ಟ್ಯಾಕ್ಗೆ ಪುಷ್ ಮಾಡ್ತಾ ಬರ್ತೀವಿ. ಸೊ ಈ ರೀತಿ ಪುಷ್ ಮಾಡಿದ ನಂತರ ಸೊ ಇಲ್ಲಿ ಪ್ಲಸ್ ಸಿಂಬಲ್ನ ಟಾಪ್ ಮೋಸ್ಟ್ ಎಲಿಮೆಂಟಾಗಿ ಬರಿತೀವಿ. ಸೊ ಈಗ ಒಂದು ಸ್ಟ್ಯಾಕಲ್ಲಿ ನಾವು ಪ್ಲಸ್ಸನ್ನು ಟಾಪ್ ಮೋಸ್ಟ್ ಎಲಿಮೆಂಟಾಗಿ ಎಂಟ್ರಿ ಮಾಡ್ಕೋತೀವಿ. ಸೊ ಇದರಿಂದ ಯಾವುದೇ ರೀತಿಯಾದಂಥ ಚೇಂಜಸ್ಸು ನಮಗೆ ಪೋಸ್ಟ್ ಫಿಕ್ಸಲ್ಲಿ ಬರೋದಿಲ್ಲ. ಸೊ ಎ ಇದೆ, ಹಾಗೆ ಬಿನೂ ಇದೆ. ಸೊ ಪ್ಲಸ್ ಆಗಿದ್ದ ನಂತರ ನೆಕ್ಸ್ಟ್ ಯಾವುದಿದೆ, ಸಿ. ಸೊ ಸಿ ಕ್ಯಾರೆಕ್ಟರ್ನ ಸಿಂಬಲನ್ನು ಇಲ್ಲಿ ಬರಿತೀವಿ. ಸೊ ಬಟ್ ಇದು ಆಪರೆಂಡ್ ಆಗಿರೋದ್ರಿಂದ ಸ್ಟ್ಯಾಕಿಗೆ ಪುಷ್ ಆಗೋದಿಲ್ಲ. ಸೊ ಸ್ಟಾರ್ ಇದೆ, ಓಪನ್ ಬ್ರ್ಯಾಕೆಟ್ ಇದೆ, ಹಾಗೂ ಪ್ಲಸ್ ಮಾತ್ರ ಉಳಿದಿದೆ. ಸೊ ಇದು ಆಪರೆಂಡ್ ಆಗಿರೋದ್ರಿಂದ ಪೋಸ್ಟ್ ಫಿಕ್ಸಿಗೆ ಇದು ಅಪೆಂಡ್ ಆಗುತ್ತಾ ಬರುತ್ತೆ. ಸೊ ಎ ಬಿ ಸಿ.
ಸೊ ನೀವು ಇಲ್ಲಿ ಪೋಸ್ಟ್ ಫಿಕ್ಸಲ್ಲಿ ವೇರಿಯಬಲ್ ABC ಅನ್ನೋದು ನೋಡ್ಬೋದು. ಸೊ ನೆಕ್ಸ್ಟು ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಕ್ಲೋಸಿಂಗ್ ಬ್ರ್ಯಾಕೆಟ್. ಸೊ ನಾವಿಲ್ಲಿ ಕ್ಲೋಸ್ ಬ್ರ್ಯಾಕೆಟ್ ಸಿಂಬಲನ್ನು ಮೆನ್ಷನ್ ಮಾಡಿದ್ಮೇಲೆ ಸೊ ನಾವು ಅಕಸ್ಮಾತ್ ಇದನ್ನು ಸ್ಟ್ಯಾಕ್ಗೆ ಪುಷ್ ಮಾಡ್ತಾ ಬಂದರೆ ಏನಾಗುತ್ತೆ ಅಂತಂದರೆ, ಸೊ ಲೆಟ್ ಅಸ್ ಸಿ ಹಿಯರ್ ಕ್ಲೋಸ್ ಬ್ರ್ಯಾಕೆಟ್ ನಾವೀಗ ಟಾಪ್ ಮೋಸ್ಟ್ ಎಲಿಮೆಂಟ್ ಅಂತ ಎಂಟ್ರಿ ಮಾಡಿದ್ದೀವಿ. ಬಟ್ ಕ್ಲೋಸಿಂಗ್ ಬ್ರ್ಯಾಕೆಟ್ ಮತ್ತು ಓಪನಿಂಗ್ ಬ್ರ್ಯಾಕೆಟ್ ಎರಡೂ ಕೂಡ ಆಪೋಸಿಟ್ ಸಿಂಬಲ್ಸ್. ಸೊ ಆಪೋಸಿಟ್ ಸಿಂಬಲ್ಸ್ ಇರೋದ್ರಿಂದ ನಾವೇನು ಮಾಡ್ತೀವಿ ಅಂದರೆ ಇವು ಎರಡನ್ನೂ ಕೂಡ ನಾವು ಡಿಸ್ಕಾರ್ಡ್ ಮಾಡಬೇಕಾಗುತ್ತೆ. ಅಂದರೆ ಇದನ್ನು ಹೇಗೆ ನಾವು ಎಕ್ಸ್ಪ್ಲೇನ್ ಮಾಡ್ಬೋದು ಅಂದರೆ, ಸೊ ಇವರಿಬ್ಬರು ಬದ್ಧ ವೈರಿಗಳು. ಸೊ ಒಬ್ಬರು ಕಂಡ್ರೆ ಒಬ್ಬರು ಆಗೋದಿಲ್ಲ. ಇವರಿಬ್ಬರು ಈಗ ಫೈಟ್ ಮಾಡೋಕ್ಕೆ ಶುರು ಮಾಡ್ತಾರೆ. ಈಗ ಇವರಿಬ್ಬರು ಫೈಟ್ ಮಾಡೋದನ್ನು ನೋಡಿಕೊಂಡಾಗ ಇಲ್ಲಿ ಇವರಿಬ್ಬರ ಮಧ್ಯೆ ಸಿಕ್ಕಾಕೊಂಡಂಥ ಪ್ಲಸ್ ಏನು ಮಾಡುತ್ತೆ, ಫಸ್ಟು ಎಸ್ಕೇಪ್ ಆಗಿಬಿಡುತ್ತೆ, ಅಂದರೆ ಪಾಪ್ ಆಗಿಬಿಡುತ್ತೆ. ಪಾಪ್ ಆಗ್ಬಿಟ್ಟು ಎಲ್ಲಿಗೆ ಬರುತ್ತೆ, ಸೊ ಪೋಸ್ಟ್ ಫಿಕ್ಸ್ ಬಂದು ಫಸ್ಟು ಕೂತ್ಕೊಬಿಡುತ್ತೆ. ನಾನು ಸೇಫಾಗಿ ಬಚಾವಾಗಬೇಕು ಅಂದ್ಬಿಟ್ಟು ಟಾಪ್ ಮೋಸ್ಟ್ ಎಲಿಮೆಂಟ್ ಆಗಿರ್ತಕ್ಕಂಥ ಸೊ ಪ್ಲಸ್ ಸಿಂಬಲ್ಲು ಫಸ್ಟು ಪಾಪಾಗಿ ಬಂದುಬಿಡುತ್ತೆ. ಸೊ ಇವರಿಬ್ಬರು ಫೈಟ್ ಮಧ್ಯದಲ್ಲಿ ಮತ್ತೆ ಉಳಿದವ್ರನ್ನ ಯಾರು ಅಂತಂದರೆ ಸ್ಟಾರ್ ಸಿಂಬಲ್. ಸೊ ನಾನು ಕೂಡ ಇವ್ರ ಕಡೆಯಿಂದ ಬಚಾವಾಗಬೇಕು ಅಂದ್ಬಿಟ್ಟು ಏನು ಮಾಡುತ್ತೆ, ಸೊ ಲಾಸ್ಟ್ಗೆ ಇದು ಕೂಡ ಬಂದು ಇಲ್ಲಿಗೆ ಅಪೆಂಡ್ ಆಗ್ತಾ ಬರುತ್ತೆ. ಸೊ ಹಾಗಾಗಿ ಸೊ ಸ್ಟ್ಯಾಕಲ್ಲಿ ಯಾವ ಒಂದು ಎಲಿಮೆಂಟ್ಸು ಕೂಡ ಉಳಿಯೋದಿಲ್ಲ. ಇಲ್ಲಿ ನಾವು ಟೇಬಲಲ್ಲಿ ಬರೀಬೇಕಾದ್ರೆ ಸೊ ವಿ ಕ್ಯಾನ್ ಡಿಸ್ಕಾರ್ಡ್ ದೀಸ್ ಟು ಸಿಂಬಲ್ಸ್ ಆ್ಯಂಡ್ ಸ್ಟಾರ್ ಮತ್ತು ಪ್ಲಸ್. ಸೊ ಯಾವ ರೀತಿ ಬರುತ್ತೆ ಅಂದರೆ, ಪ್ಲಸ್ ಅನ್ನೋದು ಟಾಪ್ ಮೋಸ್ಟ್ ಎಲಿಮೆಂಟ್ ಆಗಿರೋದ್ರಿಂದ ಪೋಸ್ಟ್ ಫಿಕ್ಸ್ಗೆ ಪ್ಲಸ್ ಸಿಂಬಲ್ ಫಸ್ಟ್ ಬಂದು ಅಪೆಂಡ್ ಆಗುತ್ತೆ. ಅದಾದ ನಂತರ ಸೊ ಸ್ಟಾರ್ ಸಿಂಬಲ್ ಬಂದು ಇಲ್ಲಿಗೆ ಅಪೆಂಡ್ ಆಗಿಬಿಡುತ್ತೆ. ಸೊ ಈ ರೀತಿ ಆದ ನಂತರ ಸೊ ನೆಕ್ಸ್ಟ್ ಸಿಂಬಲ್ ಯಾವುದಪ್ಪ ಇದೆ ಅಂದರೆ ಡಿವಿಷನ್ ಸಿಂಬಲ್. ಸೊ ಡಿವಿಷನ್ ಸಿಂಬಲನ್ನು ನಾನು ಸಿಂಬಲ್ ಕಾಲಮ್ ಬರ್ಕೊಳ್ತೀನಿ. ಬಟ್ ಇಲ್ಲಿ ಸ್ಟ್ಯಾಕ್ ಖಾಲಿ ಇರುತ್ತೆ, ಯಾಕೆಂದರೆ ಎಲ್ಲವೂ ಕೂಡ ಡಿಸ್ಕಾರ್ಡ್ ಆದಮೇಲೆ ಸೊ ಸ್ಟ್ಯಾಕ್ ಎಲ್ಲವೂ ಕೂಡ ಎಂಟಿ ಆಗಿರುತ್ತೆ. ಸೊ ಎಂಟಿ ಆದ ಪಕ್ಷದಲ್ಲಿ ಸೊ ನಮಗೆ ಇಲ್ಲಿ ಸ್ಟ್ಯಾಕ್ ಏನಾಗುತ್ತೆ ಅಂದರೆ ಖಾಲಿಯಾಗಿರುತ್ತೆ. ಸೊ ಸ್ಟ್ಯಾಕ್ ಎಂಟಿಯಿಂದ ತೋರಿಸ್ತೀವಿ. ಬಟ್ ಸ್ಟೋರ್ ಇಲ್ಲಿ ಸ್ಲ್ಯಾಶ್ ಅನ್ನೋದನ್ನು ಮತ್ತೆ ಪುಷ್ ಮಾಡಿದಾಗ ಓನ್ಲಿ ಒನ್ ಎಲಿಮೆಂಟಿಂದ ಸ್ಟ್ಯಾಕ್. ಸೊ ಈಗ ಸ್ಟ್ಯಾಕಲ್ಲಿ ಕೇವಲ ಸ್ಲ್ಯಾಶ್ ಮಾತ್ರ ಉಳಿದಿದೆ. ಸೊ ನೆಕ್ಸ್ಟ್ ಇಲ್ಲಿ ಏನಾದರೂ ಬದಲಾವಣೆ ಆಗಿತ್ತಾ ಅಂತಂದರೆ, ಸೊ ಪೋಸ್ಟ್ ಫಿಕ್ಸಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆ ಆಗೋದಿಲ್ಲ. ಸೊ ABC ಪ್ಲಸ್ ಸ್ಟಾರ್ ಅನ್ನೋದು ಮಾತ್ರ ಇರುತ್ತೆ. ಸೊ ನೆಕ್ಸ್ಟ್ ಸಿಂಬಲ್ ಇಸ್ D. ಸೊ D ಅನ್ನೋ ಕ್ಯಾರೆಕ್ಟರ್ನ ಮತ್ತೆ ನಾನು ಸಿಂಬಲ್ಲಿಗೆ ಬರ್ಕೋತೀನಿ. ಸೊ ಇದು ಆಪರೇಂಡ್ ಆಗಿರೋದ್ರಿಂದ ಸ್ಟ್ಯಾಕ್ಗೆ ಏನು ಪುಷ್ ಆಗೋದಿಲ್ಲ. ಸೊ ಇದನ್ನು ನಾವು ಪೋಸ್ಟ್ ಫಿಕ್ಸ್ಗೆ ಎಂಡಲ್ಲಿ ಬರಿತೀವಿ ಅಥವಾ ಅಪೆಂಡ್ ಮಾಡ್ತಾ ಬರ್ತೀವಿ. ಸೊ ABC ಪ್ಲಸ್ ಸ್ಟಾರ್ ದೆನ್ ಸೊ D ಇಲ್ಲಿ ಅಪೆಂಡ್ ಆಗ್ತಾ ಬರುತ್ತೆ. ಇನ್ನು ಉಳಿದಿರತಕ್ಕಂಥ ನೆಕ್ಸ್ಟ್ ಲೆವೆಲಲ್ಲಿ ಯಾವುದೇ ಸಿಂಬಲ್ ಇರೋದಿಲ್ಲ. ಸೊ ಸ್ಟ್ಯಾಕಲ್ಲಿರ್ತಕ್ಕಂಥ ಲಾಸ್ಟ್ ಎಲಿಮೆಂಟ್ ಯಾವುದಪ್ಪ ಅಂದರೆ ಸೊ ಸ್ಲ್ಯಾಶ್ ಇದೆ. ಸೊ ಫೈನಲಿ ವಿ ಕ್ಯಾನ್ ರೈಟ್ AB then C then plus star then D, ಕ್ಯಾಪಿಟಲ್ D ಆದಮೇಲೆ ಲಾಸ್ಟಲ್ಲಿ ಟಾಪ್ ಪೋಸ್ಟ್ ಎಲಿಮೆಂಟ್ ಸ್ಲ್ಯಾಶ್ ಇತ್ತು. ಸೊ ಅದನ್ನು ನಾವೀಗ ಪೋಸ್ಟ್ ಫಿಕ್ಸ್ಗೆ ಈ ರೀತಿ ಬರಿಬೋದು. ಸೊ ಫೈನಲಿ ಸೊ ಪೋಸ್ಟ್ ಫಿಕ್ಸ್ ಹೇಗೆ ಕನ್ವರ್ಟ್ ಆಗಿದೆ ಅಂತಂದರೆ, ಸೊ ABC ಪ್ಲಸ್ ಸ್ಟಾರ್ ಕ್ಯಾಪಿಟಲ್ D ಸ್ಲ್ಯಾಶ್ ಇದು ನಮಗೆ ಸಿಕ್ಕಂಥ ಪೋಸ್ಟ್ ಫಿಕ್ಸ್ ಎಕ್ಸ್ಪ್ರೆಷನ್. ಸೊ ಈ ರೀತಿಯಾಗಿ ನಾವು ಸೊ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್ನ ಮಾಡಬೇಕಾಗತ್ತೆ. ಸೊ ಮುಖ್ಯವಾಗಿ ಯಾವುದನ್ನು ನಾವು ಗಮನಿಸಬೇಕಂತಂದರೆ, ಈ ಒಂದು ಸ್ಟೆಪ್ನಲ್ಲಿ ಆಪೋಸಿಟ್ ಪರಾನ್ಸಿಸ್ ಬಂದಾಗ ಸೊ ಪ್ರತಿಯೊಂದು ಕೂಡ ನಮಗಿಲ್ಲಿ ಡಿಸ್ಕಾರ್ಡ್ ಆಗಬೇಕಾಗುತ್ತೆ. ಡಿಸ್ಕಾರ್ಡ್ ಆದಂಥದ್ದು ಎಲ್ಲ ಸಿಂಬಲ್ಸ್ಗಳು ಕೂಡ ಅಪೆಂಡ್ ಆಗ್ತಾ ಬರುತ್ತೆ ಪೋಸ್ಟ್ ಫಿಕ್ಸಿಗೆ. ಟಾಪ್ ಮೋಸ್ಟ್ ಎಲಿಮೆಂಟ್ ಯಾವುದಿರುತ್ತೋ ಅದು ಫಸ್ಟು ಅಪೆಂಡ್ ಆಗಿ ಬರುತ್ತೆ ಪ್ಲಸ್ ಆಗಿ. ಲಾಸ್ಟಲ್ಲಿ ಉಳಿದಂಥದ್ದು ಸೊ ಲಾಸ್ಟಾಗಿ ಅಪೆಂಡ್ ಆಗ್ತಾ ಬರುತ್ತೆ. ಸೊ ಹೀಗಾಗಿ ಈ ಒಂದು ಹಂತದಲ್ಲಿ ತುಂಬ ಕೇರ್ಫುಲ್ಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಸೊ ಫೈನಲಿ ಸೊ ವಿ ವಿಲ್ ಗೆಟ್ ದಿಸ್ ABC ಪ್ಲಸ್ ಸ್ಟಾರ್ ಕ್ಯಾಪಿಟಲ್ D ಸ್ಲ್ಯಾಶ್. ಸೊ ದಿಸ್ ಈಸ್ ದ ಇನ್ಫಿಕ್ಸ್ ಟು ಪೋಸ್ಟ್ ಫಿಕ್ಸ್ ಕನ್ವರ್ಷನ್. ಸೊ ಈ ಒಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ಇಷ್ಟವಾಗಿದೆ ಅಂತ ತಿಳ್ಕೊತೀನಿ. ಸೊ ಇದೇ ರೀತಿಯಾದಂಥ ಕನ್ವರ್ಷನ್ನ ಸೊ ಮತ್ತೊಂದು ಸ್ಯಾಂಪಲ್ನ ತೆಗೆದುಕೊಂಡು ಕಂಟಿನ್ಯೂ ಮಾಡೋಣ.